ವಿಶೇಷವಾಗಿ ನಮ್ಮ ಆಯೋಗದವರು ಒಳ ಮೀಸಲಾತಿ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಇವತ್ತೇನು 23ನೇ ತಾರೀಕಿತ್ತು, ಆ ಡೇಟನ್ನು ಮುಂದಕ್ಕೆ 30ನೇ ತಾರೀಕುವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾಕಂದರೆ ನಿನ್ನೆವರೆಗೆ ಅಂಕಿಅಂಶಗಳ ಪ್ರಕಾರ ಇಡೀ ರಾಜ್ಯದಲ್ಲಿ 91% ಇವತ್ತು ಏನು ಒಳ ಮೀಸಲಾತಿಯ ಏನು ಇದು ನಡೀತಿದೆ, ಸರ್ವೆ ನಡೀತಿದೆ, 91% ಆಗಿದೆ. ಇನ್ನು 9% ಆಗಬೇಕು, 100% ಖಚಿತವಾಗಿ ಮಾಡಬೇಕನ್ನೋ ಉದ್ದೇಶದಿಂದ ಇದನ್ನು ಮುಂದಕ್ಕೆ ಹಾಕಿದ್ದಾರೆ. ಈ ರಾಜ್ಯ ಸರ್ಕಾರದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳಷ್ಟು ಸಾರಿ ಭಾಳ ಸಂದರ್ಭಗಳಲ್ಲಿ ಹೇಳಿದ್ದಾರೆ, ನಾನು ಒಳ ಮೀಸಲಾತಿ ಪರವಾಗಿದ್ದೀನಿ, ಒಳ ಮೀಸಲಾತಿ ಮಾಡೇ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮ ಈ ದಲಿತ ಸಮಾಜ, ವಿಶೇಷವಾಗಿ ಎಲ್ಲ ದಲಿತ ಸಮಾಜಗಳು, ಇದರಲ್ಲಿ ಬರ್ತಕ್ಕಂಥ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 101 ಜಾತಿಗಳೇನಿದ್ದಾವೆ, ಯಾರು ಭಯಪಡುವಂಥ ಆತಂಕ ಪಡುವಂಥ ಅಗತ್ಯ ಇಲ್ಲ. ಯಾಕೆಂತಂದರೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಈ ಒಂದು ನಾವು ಜೂನ್ ತಿಂಗಳಿಗೆ ಆಗುತ್ತೆ ಅಂದ್ಕೊಂಡಿದ್ವಿ. ಈ ಸರ್ವೆ ಲೇಟ್ ಆಗಿದ್ದಕ್ಕೋಸ್ಕರ ಅದನ್ನು ಮುಂದಕ್ಕೆ ಹೋಗಿದೆ. ಬಹುತೇಕ 30ನೇ ತಾರೀಕು ಕ್ಲೋಸ್ ಆಗ್ಬೋದು. 30ನೇ ತಾರೀಕು ಆಗಿದ ಮೇಲೆ ಜುಲೈ ಒಳಗಡೆ, ಎಂಡಿಂಗ್ ಒಳಗಡೆ ಒಳ ಮೀಸಲಾತಿ ಖಂಡಿತ ಆಗೇ ಆಗುತ್ತಂತಕ್ಕಂಥ ಭರವಸೆ ನನಗಿದೆ. ನಮ್ಮ ರಾಜ್ಯ ಸರ್ಕಾರದ ಘನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು ನೇತೃತ್ವದಲ್ಲಿ ಖಂಡಿತ ಒಳ ಮೀಸಲಾತಿ ಆಗುತ್ತೆ. ದಯಮಾಡಿ ಯಾರು ಈ ರಾಜ್ಯದಲ್ಲಿರ್ತಕ್ಕಂಥ ಯಾರು ಆತಂಕ ಪಡಬಾರ್ದು. ಯಾಕಂತಂದರೆ ನಾನು ಕೆಲವು ದಿನಗಳಿಂದ ನೋಡ್ತಾ ಇದ್ದೀನಿ, ಈ ರಾಜ್ಯದ ಹಲವು ನಾಯಕರು, ಕೆಲವೊಬ್ಬ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಆದಿಯಾಗಿ ನಮ್ಮ ಸಮಾಜದ ಎಲ್ಲ ಮಂತ್ರಿಗಳನ್ನು ಹಿಗ್ಗಾಮುಗ್ಗ ಬೈತಾ ಇದ್ದಾರೆ. ಭಾಳಷ್ಟು ಕೆಟ್ಟ ಪದಗಳು ಉಪಯೋಗಿಸಿ ಅವ್ರು ಮಾತಾಡ್ತಾ ಇದ್ದಾರೆ. ದಯಮಾಡಿ ಹೇಳ್ತೀನಿ, ಆ ರೀತಿ ದುರ್ಭಾಷೆಗಳು ಮಾತಾಡಬೇಡಿ, ಅದಕ್ಕೆ ಕಡಿವಾಣ ಹಾಕ್ಬೇಕು. ಯಾಕಂತಂದರೆ ಇದು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಇದ್ದೀವಿ, ನಮಗೆ ಮಾತಿನ ಸ್ವಾತಂತ್ರ್ಯ ಇದೆ. ಆದರೆ ಈ ಥರ ಕೆಟ್ಟ ಭಾಷೆಗಳಲ್ಲಿ ಪದ ಉಪಯೋಗಿಸಿ ಒಬ್ಬ ಘನತೆವೆತ್ತ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಮತ್ತು ಎಲ್ಲ ಮಂತ್ರಿಗಳನ್ನ ಬೈಬಾರ್ದು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಒಂದು ವೇಳೆ ಬೈದರೆ ನಿಮ್ಮ ವಿರುದ್ಧ ಜನಾಂದೋಲನ ಸಹ ನಾನು ರೂಪಿಸಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇದು 100% ಆಗಬೇಕನ್ನೋಂಥ ಉದ್ದೇಶದಿಂದ ಹಲವಾರು ಸಂಘ ಸಂಸ್ಥೆಗಳು ಮನವಿಯನ್ನು ಮಾಡ್ಕೊಂಡಿದ್ರು. ನಾಗಮೋಹನ್ ದಾಸ್ ಆಯೋಗದ ಇದ್ದಾರೆ, ಅವರ ಆಯೋಗದ ಚೇರ್ಮನ್ರಿಗೆ 2 ಸರಿ ಮನವಿ ಮಾಡ್ಕೊಂಡ್ರು, ಇಲ್ಲ ನಮಗೆ ಇದು ಟೈಮ್ ಸಾಕಾಗ್ತಿಲ್ಲ. ಯಾಕಂದರೆ ಇವತ್ತು ಏನಾಗಿದೆ, ಹಳ್ಳಿಗಾಡಿನಲ್ಲಿರ್ತಕ್ಕಂಥ ಈ ಎಸ್ ಸಿ ಸಮುದಾಯದವರು ಒಂದು ಕಡೆ ಗುಂಪಿರೋದ್ರಿಂದ ಭಾಳ ಈಗ ಬೇಗ ಅವ್ರಿಗೆ ಸಿಗುತ್ತೆ. ಆದರೆ ಸಿಟಿಯಲ್ಲಿರ್ತಕ್ಕಂಥ ಪಟ್ಟಣ ಮತ್ತು ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರಿಗೆ ಅವ್ರ ಮಧ್ಯದಲ್ಲೆಲ್ಲ ಎಲ್ಲ ಊರುಗಳಲ್ಲಿ ಮಿಕ್ಸ್ ಆಗಿರೋದ್ರಿಂದ ಅವ್ರನ್ನ ಸರ್ವೆ ಮಾಡಬೇಕಾದ್ರೆ ಪ್ರತಿ ಮನೆ ನಾವು ಸರ್ವೆ ಮಾಡಬೇಕಾಗಿದೆ. ಪ್ರತಿ ಮನೆಗೆ ಒಂದು ಮನೆಗೆ ಹೋದರೆ ಅರ್ಧ ಗಂಟೆ ಟೈಮ್ ಬೇಕು. ನಾವು ಒಂದು ಕಡೆ ಒಂದು ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಮಿನಿಮಮ್ ಹಾಫ್ ಆನ್ ಅವರ್ ಇಲ್ಲಾಂದರೆ 45 ಮಿನಿಟ್ಸ್ ಟೈಮ್ ಹಿಡಿಯುತ್ತೆ. ಆ ಕಾರಣಕ್ಕೋಸ್ಕರ ಇದು ಸರ್ವೆ ಮಾಡೋದು ಲೇಟ್ ಆಗಿದೆ. ಪಾಪ ವಾರ್ಫೂಟಲ್ಲಿ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಮಾಡಿದ್ದಾರೆ, ಆದರೆ ಇನ್ನು ಆಗಿಲ್ಲ, ಇನ್ನು 91% ಆಗಿದೆ. ಆ ಕಾರಣಕ್ಕೋಸ್ಕರ ಇದನ್ನು ಮುಂದಕ್ಕೆ ಹೋಗ್ತಾ ಇದೆ.